ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಿವತ್ತು ಬ್ಲಾಗ್ ಮಾಡ್ತಿರೋದು ದಾಂಡೇಲಿ ಹತ್ತಿರ ಒಂದು ರೆಸಾರ್ಟ್. ಆ ರೆಸಾರ್ಟ್ ಹೆಸರು ರಿವರ್ ಎಡ್ಜ್ ರೆಸಾರ್ಟ್ ಅಂತ ಹೇಳಿ. ಹೇಗಿದೆ? ಬರ್ರಿ, ಎಂಟ್ರೆನ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ನಿನ್ನೆನೇ ಬಂದಿದ್ವಿ. ನಿನ್ನೆ ಏನಿರಲಿಲ್ಲ, ನಿನ್ನೆ ಬಂದು ರೆಸ್ಟ್ ಮಾಡಿದ್ವಿ. ಆಮೇಲೆ ಸಾಯಂಕಾಲ ಫೈರ್ ಕ್ಯಾಂಪ್ ಬಂದಿತ್ತು, ರೈನ್ ಡ್ಯಾನ್ಸ್ ಇತ್ತು. ಆಮೇಲೆ ಮಧ್ಯಾಹ್ನ ಸ್ವಿಮ್ಮಿಂಗ್ ಪೂಲು, ಲಂಚು ಅದೆಲ್ಲ ಮುಗಿಸ್ಕೊಂಡ್ವಿ. ನಿನ್ನೆ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಇವತ್ತು ಒಂಚೂರು ಆ್ಯಕ್ಟಿವಿಟೀಸ್ಗೆಲ್ಲ ಹೋಗ್ತಾವಲ್ಲ, ಸೊ ಆ ಬ್ಲಾಗ್ ಮಾಡ್ತೀನಿ. ನನ್ನ ವೀಡಿಯೋಸೆಲ್ಲ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಬರೀ ವೀಡಿಯೋಸ್ ನೋಡೋದು ಒಂದೇ ಅಲ್ಲ, ನಾವೆಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಬಿಟ್ಟು ವೀಡಿಯೋ ಮಾಡ್ತಾಯಿರ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಈಗ ಹೊರಗಡೆ ನಮ್ಮ ಸಿಟಿ ಲೈಫ್ಗಿಂತ ಇಲ್ಲಿ ಕಂಪೇರ್ ಮಾಡಿದ್ರೆ ಬೆಸ್ಟು. ನೇಚರೆಲ್ಲ ಚೆನ್ನಾಗಿರುತ್ತೆ, ಗ್ರೀನು. ಆಮೇಲೆ ಫ್ರೆಶ್ ಏರು. ಯಾಕೆ ರೆಸಾರ್ಟ್ ಬರಬೇಕು? ಕೆಲವೊಬ್ರು ಅಂತಾರೆ ದುಡ್ಡು ವೇಸ್ಟ್ ಮಾಡೋಕ್ಕೆ ರೆಸಾರ್ಟಿಗೆ ಬರಬೇಕಾ, ದುಡ್ಡು ಹೆಚ್ಚಾಗಿರುತ್ತೆ ಅದಕ್ಕೆ ರೆಸಾರ್ಟ್ ಬರುತ್ತೆ. ಇಲ್ಲ, ನಮ್ಮದು ಸಿಟಿ ಒಳಗೆ ಏನಾಗುತ್ತೆ, ನಮ್ಮದೇ ಆದ 108 ಟೆನ್ಷನ್ಸ್ ಇರ್ತವೆ. ಬಿಸ್ನೆಸ್ ಟೆನ್ಷನ್, ಆಫೀಸ್ ಟೆನ್ಷನ್, ಇನ್ನು ಕೆಲವೊಂದು ಟೆನ್ಷನ್ಸ್ ಎಲ್ಲ ಇರ್ತವೆ. ಅವನ್ನೆಲ್ಲ ನಾವು ಅಲ್ಲೇ ಇಟ್ಟು 2 ದಿನ, ಅಟ್ಲೀಸ್ಟ್ 6 ಮಂತ್ಸ್ಗೊಮ್ಮೆ ಆಗಲಿ, 1 ಇಯರ್ಗೊಮ್ಮೆ ಆಗಲಿ, ನಮ್ಗೆ ಅನುಕೂಲ ಆದಾಗ ಬಂದು ರೆಸಾರ್ಟಲ್ಲಿ ಸ್ಟೇ ಮಾಡಿದರೆ ಇಲ್ಲಿ ಇಲ್ಲಿ ಒಂದು ನೇಚರ್ ಆಗಿರ್ಬೋದು, ಫ್ರೆಶ್ ಏರ್ ಆಗಿರ್ಬೋದು, ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಮೈಂಡ್ ಆಗಲಿ, ನಮ್ಮದೆಲ್ಲ ಸ್ಟ್ರೆಸ್ ಆಗಲಿ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಬೇಜಾರಾಗ್ಬಿಟ್ಟಿರ್ತದೆ ಲೈಫ್ ಸಿಟಿ ಒಳಗೆ. ಏನಪ್ಪ ಇದೇ ಗೋಳು, ಇದೇ ಲೋನು, ಇದೇ EMIs ಆಗಿರ್ಬೋದು, ಮನಿ ಟೆನ್ಷನ್ ಆಗಿರ್ಬೋದು, ಬಿಸ್ನೆಸ್ ಟೆನ್ಷನ್ಸ್ ಆಗಿರ್ಬೋದು, ಎಲ್ಲನ ನಾವು ಮರಿಬೇಕು ಅಂದರೆ ರೆಸಾರ್ಟ್ ಈಸ್ ದ ಬೆಸ್ಟ್ ಆಪ್ಷನ್. ಸೊ ಬರ್ರಿ, ಇಲ್ಲೆಲ್ಲ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಇವೆಲ್ಲ ಕಮೋಡೆಡ್ ಅಂತ ರೂಮ್ಸ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದ್ದಾವೆ. ಇದು ನಮ್ಮ ನಾರ್ಮಲ್ ರೂಮ್ಸ್ ಇರ್ತಾವಲ್ಲ, ಸೊ ಹಾಗೆ ಇದೆ. ಒಳಗೆಲ್ಲ ಹೇಗಿದೆ ಅಂತ ನಾನು ನಿಮ್ಗೆ ಆಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲೆಲ್ಲ ಕಿಡ್ಸ್ಗಳಿಗೆ ಆಟಾಡೋಕ್ಕೆ ಒಂದಿಷ್ಟುಗಳನ್ನು ಇದು ಮಾಡಿದ್ದಾರೆ. ಊಟ ಗೀಟ ಎಲ್ಲ ಬೆಸ್ಟ್ ಇದೆ ರೀ, ಟೇಸ್ಟ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಇಲ್ಲಿ ಮೇಲ್ಗಡೆ ಟೆಂಟ್ ಹೌಸ್ ಅಂತ ಮಾಡಿದ್ದಾರೆ, ಬಟ್ ಅಲ್ಲಿ ಯಾರೋ ಮಲ್ಕೊಂಡಿರ್ತಾರೆ, ನಾನೀಗ ಹೋಗಲ್ಲ. ಇಲ್ಲೆಲ್ಲ ಅಲ್ಲಿ ಕಾಮನ್ ವಾಶ್ರೂಮ್ಸ್ ಎಲ್ಲ ಇಟ್ಟಿದ್ದಾವೆ. ಇಲ್ಲಿ ರಿಸೆಪ್ಷನಿಸ್ಟ್. ಇಲ್ಲಿ ನೈಟು ಫೈರ್ ಕ್ಯಾಂಪ್ ಹಾಕ್ತಾರೆ, ಚೆನ್ನಾಗಿರುತ್ತೆ. ನೈಟ್ ನಾವು ಬಂದಿದ್ವಲ್ಲ, ರೈನ್ ಡ್ಯಾನ್ಸ್ ಅದೆಲ್ಲ ಮುಗಿಸ್ಕೊಂಡು, ಊಟ ಮುಗಿಸ್ಕೊಂಡು ಫೈರ್ ಕ್ಯಾಂಪ್ ಹಾಕ್ತಾರೆ. ಆ್ಯಕ್ಚುಲಿ ನಂದೇನಪ್ಪ ಅಂದರೆ ರೈನ್ ಡ್ಯಾನ್ಸ್ ಮುಗಿದ್ಕೊಳ್ಳೆ ಫೈರ್ ಕ್ಯಾಂಪ್ ಹಾಕಿದರೆ ಒಂಥರ ಬೆಚ್ಚಗೆ ಚೆನ್ನಾಗಿರುತ್ತೆ, ಕೋಲ್ಡ್ ಆಗೋಲ್ಲ. ಬಟ್ ಇಲ್ಲೇನು ಮಾಡ್ತಾರೆ, ಊಟ ಮಾಡಿದ್ಮೇಲೆ ಸುಮ್ಮನೆ ಹೋಗಿ ಮಲ್ಕೊಂತಾರೆ ಅಂಥೇಳಿ ಫೈರ್ ಕ್ಯಾಂಪ್ ಹಾಕ್ತಾರೆ. ಇದು ಓಕೆ, ಬೆಸ್ಟೇ. ಬಟ್ ನನಗೇನು ಅಂದರೆ ರೈನ್ ಡ್ಯಾನ್ಸ್ ಮುಗಿದ್ಮೇಲೆ ಫೈರ್ ಕ್ಯಾಂಪ್ ಹಾಕಿದ್ರೆ ಕೋಲ್ಡ್ ಆಗೋಲ್ಲ, ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋದು ನನ್ನೊಂದಷ್ಟೇ. ಬಟ್ ಚೆನ್ನಾಗಿರುತ್ತೆ ಫೈರ್ ಕ್ಯಾಂಪೆಲ್ಲ. ಆರಾಮ್ ಊಟ ಮಾಡಿ ಆರಾಮ್ ರೆಸ್ಟ್ ಮಾಡ್ಬೋದು. ಇಲ್ಲೆಲ್ಲ ಫೈರ್ ಕ್ಯಾಂಪ್ ಹಾಕ್ತಾರೆ. ನೆಕ್ಸ್ಟ್ ನೀವು ಇಲ್ಲೆಲ್ಲ ನೋಡ್ತಿರಲ್ಲ AC ರೂಮ್ಸ್ ಎಲ್ಲ ಇಲ್ಲಿದ್ದಾವೆ, ಚೆನ್ನಾಗಿದ್ದಾವೆ. ಇಲ್ಲೂ ಎಲ್ಲ ಡಬಲ್ ರೂಮು ಚೆನ್ನಾಗಿದ್ದಾವೆ. ರೇಟು ಅಷ್ಟೇನಿಲ್ಲ, ನೆಗೋಷಿಯಬಲ್ ಇದೆ. ಇಲ್ಲಿ ನೋಡಿರಿ, ಅಡಿಕೆ ಮರಗಳು ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾವು ಸಿಟಿಲೆಲ್ಲ ಹೋದರೆ ಈ ಥರ ಎಲ್ಲ ಸಿಗೋದೇ ಇಲ್ಲ ಅಲ್ವಾ. ಎಲ್ಲ ಕಡೆ ಮರ ಕಡಿತಾರೆ, ಮನೆ ಕಟ್ಟಿಸ್ತಾರೆ. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿದೆ. ಇದು ಫೋಟೋಶೂಟ್ಗೆ ಅಂತೂ ಹೇಳಿ ಮಾಡಿಸಿದ ಪ್ಲೇಸಸ್ ಇದು. ನೈಟ್ ಇದು ಸಖತ್ತಾಗಿ ಕಾಣುತ್ತೆ, ಸೂಪರ್. ನನಗೆ ನಿನ್ನೆ ಫೋಟೋ ಹೊಡೆಯೋಕ್ಕೆಲ್ಲ ಟೈಮೇ ಸಿಗಲಿಲ್ಲ. ಬಟ್ ಇವತ್ತು ಮಾರ್ನಿಂಗ್ ಬೇಗ ಎದ್ದು ನಿದ್ದೆ, ಬೇರೆ ಪ್ಲೇಸ್ ಆದ್ಕೊಳ್ಳಿ ನಿದ್ದೆ ಬರಲ್ವಲ್ಲ, 5 ಗಂಟೆಗೆ ಎದ್ದಿದ್ದೀನಿ. ಬಟ್ ಕತ್ಲಿರೋದ್ರಿಂದ ರೂಮ್ ಬಿಟ್ಟು ಹೊರಗೆ ಬರಲಿಲ್ಲ. ನೋಡ್ರಿ ಇಲ್ಲೆಲ್ಲ ಹೇಗೆ ನದಿ ಹರಿದಿದೆ ಅಲ್ವಾ. ಇಲ್ಲೊಂದು ಸೇಮ್ ಅದೇ ಫೈರ್ ಕ್ಯಾಂಪ್ ಮಾಡಿದರೆ ಜಾಸ್ತಿ ಮೆಂಬರ್ ಇದ್ದರೆ ಇಲ್ಲೂ ಫೈರ್ ಕ್ಯಾಂಪ್ ಮಾಡ್ತಾರೆ.
ಹಂಗೆ ಇಷ್ಟ ಆಗಿದ್ದು ಪ್ಲೇಸ್ ಇದರೊಳಗೆ ರೆಸಾರ್ಟ್ ಒಳಗೆ ಅಂದರೆ ಸ್ವಿಮ್ಮಿಂಗ್ ಫೂಲು ತುಂಬ ದೊಡ್ಡದಿದೆ ಅಂದರೆ 5 ಫೂಟ್ ಎಷ್ಟಿದೆ. ಚಲೋ ಇದೆ. ರಾತ್ರಿ ಅಂತೂ ಲೈಟ್ ಗಿಟ್ಟೆಲ್ಲ ಹಾಕ್ತಾರಲ್ಲ, ಇನ್ನೂ ಚೆನ್ನಾಗಿರುತ್ತೆ. ಬಟ್ ರಾತ್ರಿ ಅಲೌ ಮಾಡಲ್ಲ. ಬೆಳಗ್ಗೆಯಿಂದ 6 ಗಂಟೆ ಮಟ್ಟ ಸ್ವಿಮ್ ಮಾಡ್ಬೋದು, ಕಂಟಿನ್ಯೂ ಇರುತ್ತೆ. ಇಲ್ಲೆಲ್ಲ ನೈಲಾನ್ ಗೊತ್ತಿದೆಯಲ್ಲ ನಿಮಗೆ, ಕಾಮನು ಸ್ವಿಮ್ಮಿಂಗ್ ಪೂಲಲ್ಲಿ ನೈಲಾನ್ ಡ್ರೆಸ್ಸನ್ನೇ ಯೂಸ್ ಮಾಡೋದು. ಬಟ್ ಅಷ್ಟೇನು ರಿಸ್ಟ್ರಿಕ್ಷನ್ಸ್ ಏನು ಹಾಕಲ್ಲ. ಸೊ ಹೊರಗಡೆ ಎಲ್ಲ ಇದು ಮಾಡ್ತಾರಲ್ಲ, ನೀವು ನೈಲಾನ್ ಬಟ್ಟೆ ಇದ್ದರೇ ಸ್ವಿಮ್ ಮಾಡಬೇಕು ಹಾಗೆ ಹೀಗೆ ಅಂತ ಏನಿಲ್ಲ. ಬಟ್ ಆದರೂ ನಮ್ಮ ಹೆಲ್ತ್ಗೋಸ್ಕರ ನೈಲಾನ್ ಬಟ್ಟೆನ ಹಾಕೋದು ಬೆಸ್ಟ್. ನೋಡಿರಿ, ಇದೇ ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆಲ್ಲ. ಬರೀ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಇದೆ ಸ್ವಿಮ್ಮಿಂಗ್ ಪೂಲು ಅಂತ. ಇಲ್ಲಿ ನಿನ್ನೆ ಬಂದಾಗಿಂದನೂ ಬರೀ ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ದೀವಿ. ಅವನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಏಕೆಂದರೆ ಒಂದು ಸರಿ ಸ್ವಿಮ್ ಮಾಡೋಕ್ಕೆ ಹೋಗಿ ನಾವು ಇದಕ್ಕೆ ಹೋಗಿದ್ವಿ, ವಿಮಲ್ ರೆಸಾರ್ಟ್ಗೆ ಅಂತ ಹೋಗಿದ್ವಿ. ಸ್ವಿಮ್ ಮಾಡೋಕ್ಕೆ ಹೋಗಿ ನನ್ನ ಹೊಸ ಫೋನ್ ರೀ, ನೀರಲ್ಲಿ ಪೌಚ್ ಹಾಕಿದ್ದೀನಿ, ಅಂದರೆ ವಾಟರ್ ಪ್ರೂಫ್ ಪೌಚ್ ಬರ್ತಾವಲ್ಲ ಅದನ್ನ ಹಾಕಿದ್ದೀನಿ. ಬಟ್ ಆದರೂ ಫೋನ್ ಹಾಳಾಗೋಯಿತು. ಸೊ ನಾವು ಮಾಡಿದ ವೀಡಿಯೋಸು ಫೋಟೋಸು ಎಲ್ಲ ಹಾಳಾಗೋಯಿತು. ಅದಕ್ಕೆ ನಾನು ಸ್ವಿಮ್ಮಿಂಗ್ ಪೂಲ್ ನಿನ್ನೆ ವೀಡಿಯೋ ಮಾಡಲೇ ಇಲ್ಲ. ಎಂಜಾಯ್ ಅಂತೂ ಸಖತ್ತಾಗಿ ಮಾಡಿದ್ವಿ. ನಿನ್ನೆ ಇಡೀ ದಿನ ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ದೀವಿ ಸಾಯಂಕಾಲ ಮಟನು. ಅದಕ್ಕೆ ಧ್ವನಿ ಸತಿಗೆ ನಂದು ಒಡೆದೋಗಿದೆ ಕೋಲ್ಡಾಗಿ. ಬಟ್ 2 ದಿನ ಅಲ್ವಾ, ಎಂಜಾಯ್ ಮಾಡಬೇಕು. ಹೆಲ್ತ್ ಹಾಳಾಗುತ್ತೆ ಅಂತ ನಾವೇನಾದ್ರು ಥಿಂಕ್ ಮಾಡಿದ್ರೆ ಎಂಜಾಯ್ ಮಾಡೋಕ್ಕಾಗಲ್ವಲ್ಲ. ಹೇಗಿದೆ ಎಲ್ಲ ನೇಚರ್ ಚೆನ್ನಾಗಿದೆ. ಇಲ್ಲೊಂದು ಸ್ವಲ್ಪ ನಾರ್ಮಲ್ ರೂಮ್ಸ್ ಇದ್ದಾವೆ. ಅಲ್ಲಿ AC ರೂಮ್ ತೋರಿಸಿದ್ನಲ್ಲ, ಇಲ್ಲಿ ಇದೇ ಥರ ನಾರ್ಮಲ್ ರೂಮು. ನೆಕ್ಸ್ಟು ಟಿಫಿನ್ ಸ್ಟಾರ್ಟ್ ಮಾಡ್ತಾರಲ್ಲ 8ರಿಂದ 9 o'clock 9:30 10 ಗಂಟೆ ಮಟ್ಟ ಇರುತ್ತೆ. ಆ ಟಿಫಿನ್ ಒಂದು ವೀಡಿಯೋ ಮಾಡ್ತೀನಿ. ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಆಮೇಲೆ ಆ ಟಿಫಿನ್ ಮುಗಿಸ್ಕೊಂಡು ನಾವು ಹೊರಗೆ ವಾಟರ್ ಪಾರ್ಕಿಗೆಲ್ಲ ಹೋಗ್ತೀವಿ. ಆಮೇಲೆ ಸೈಟ್ ಸೀಯಿಂಗ್ಸ್ ಎಲ್ಲ ಇದ್ದಾವಂತೆ, ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗ್ತೀವಿ. ಇಲ್ಲೆಲ್ಲ ರೆಸಾರ್ಟ್ಗೆ ಆ್ಯಕ್ಚುಲಿ ಕಾರ್ ಮಾಡ್ಕೊಂಬರೋದು ಬೆಸ್ಟು. ಬಟ್ ನನಗೆ ಸಡನ್ನಾಗಿ ಫಿಕ್ಸ್ ಮಾಡೋದ್ರಿಂದ ಕಾರ್ ಬುಕ್ ಆಗಲಿಲ್ಲ. ಸೊ ನಾವು ಬಸ್ಸಿಗೆ ಬರಬೇಕಾಯ್ತಲ್ಲ. ಈಗೆಲ್ಲ ನಾವು ಅಡ್ಡಾಡಬೇಕಂದ್ರೆ ಇಲ್ಲೊಂದು ರೆಸಾರ್ಟ್ದವ್ರೆ ಒಂದು ಆಟೋ ಹೇಳ್ತಾರಂತೆ. ಸೊ ನಾವು ಆಟೋದಲ್ಲೇ ಹೋಗಬೇಕಾಗತ್ತೆ. ಅಷ್ಟೇ, ಎಲ್ಲ ಅಷ್ಟೇ ಆಗುತ್ತೆ. ಕಾರ್ ಮಾಡ್ಕೊಂಬಂದ್ರೂ ಅಷ್ಟೇ ಆಗುತ್ತೆ, ಈ ಆಟೋದಲ್ಲಿ ಅಡ್ಡಾಡ್ರೆ 2-3 ಸಾವಿರ ರೂಪಾಯಿನ ಖರ್ಚಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ. ನೈಟ್ ಇಲ್ಲಿ ಕುತ್ಕೊಂಡು ಊಟ ಮಾಡಿದ್ರು ಚೆನ್ನಾಗಿರುತ್ತೆ. ನಮ್ಮ ಸ್ಕೂಲ್ ಕಾಲೇಜಲ್ಲೆಲ್ಲ ಬೆಂಚ್ ಇದ್ದಾವಲ್ಲ, ಆ ಥರ ಇಲ್ಲೆಲ್ಲ ಬೆಂಚ್ ಹಾಕಿದ್ದಾರೆ. ಬಟ್ ಸುತ್ತಲೂ ಲೈಟ್ಸ್ ಇರುತ್ತೆ. ನೈಟ್ ಇಲ್ಲಿ ಚೆನ್ನಾಗಿರುತ್ತೆ. ನೈಟ್ ಇಲ್ಲೆಲ್ಲ ಕುತ್ಕೊಂಡು ಊಟ ಮಾಡಿದ್ವಿ ನಾವು. ಊಟನೂ ಸಖತ್ತಾಗಿತ್ತು. ಇಲ್ಲಿ ವೆಜ್ಜು ನಾನ್ ವೆಜ್ 2 ಊಟ ಇರುತ್ತೆ. ವೆಜ್ಜಲ್ಲಿ 2 ಥರ ಸಬ್ಜಿ, ಚಪಾತಿ, ಸಲಾಡು, ಆಮೇಲೆ ಜೀರಾ ರೈಸು, ವೈಟ್ ರೈಸು ಅವೆಲ್ಲ ಕೊಟ್ಟಿದ್ರು. ನಾನ್ ವೆಜ್ ಒಳಗೆ ಚಿಕನ್ ಕರ್ರಿ ಒಂದು ಮಾಡಿರ್ತಾರೆ. ಯಾವ್ದು ಬೇಕಾದರೂ ಅವ್ರು ಟೇಸ್ಟ್ ಮಾಡ್ಬೋದು. ಒಂದು ಸ್ವೀಟ್ ಕೊಟ್ಟಿರ್ತಾರೆ. ಟಿಫಿನಿಗೆ ನೋಡಬೇಕು, ಟಿಫಿನಿಗೆ ಏನೇನು ಕೊಡ್ತಾರೆ ಮೆನು ನಾನು ವೀಡಿಯೋ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಫ್ರೆಶ್ ಅಪ್ ಆಗಿ ಬರ್ತೀನಿ, ಈಗ ತಾನೇ ಎದ್ದಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಟಿಫಿನ್ದು ನೆಕ್ಸ್ಟ್ ನಾವೆಲ್ಲೆಲ್ಲಿ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು.